ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ಕ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ ಕೇವಲ 16 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 3.5 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದೇ ಮಣ್ಣಿನ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥ 3.5 ಎಕರೆ ಜಮೀನು. ಇದರ ಲೊಕೇಶನ್ ಏನು, ಇಲ್ಲೇನೇನು ಫೆಸಿಲಿಟಿ ಇದೆ ಎಲ್ಲವನ್ನು ನೋಡೋಣ. ನೋಡಿ ಸರ್, ಸುತ್ತಮುತ್ತೆಲ್ಲ ಬರೀ ತೋಟಗಳಿಲ್ಲಿ. ಒಳ್ಳೆ ವಾಟರ್ ಸೋರ್ಸ್ ಏರಿಯಾ ನೋಡಿ. ಇಲ್ಲೆಲ್ಲ ಎಷ್ಟು ನೀರಾವರಿಗಳಿದ್ದಾವೆ. ಇದ್ರ ಪಕ್ಕದ ಲ್ಯಾಂಡ್ ಇದೆಯಲ್ಲ, ಇದೇ ಜಮೀನು. ಫಸ್ಟ್ ಇದರ ಮಣ್ಣು ಬಂದುಬಿಟ್ಟು ಪ್ಯೂರ್ ರೆಡ್ ಸಾಯಿಲ್, ಅಂದರೆ ತುಂಬ ಫಲವತ್ತಾದ ಭೂಮಿ. ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯಬಹುದಾದ ತುಂಬ ಫಲವತ್ತಾದ ಭೂಮಿ, ಪ್ಯೂರ್ ರೆಡ್ ಸಾಯಿಲು. ಎಲ್ಲ ರೀತಿಯ ಬೆಳೆಗಳನ್ನು ಕೂಡ ಇಲ್ಲಿ ಬೆಳಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರ ಲೊಕೇಶನ್ ಬಂದುಬಿಟ್ಟು ಚಳ್ಳಕೆರೆ ಟೌನಿಂದ 16 ಕಿಲೋಮೀಟ್ರ್ ಆಗುತ್ತೆ. ಅಂದರೆ 15.5 ಕಿಲೋಮೀಟರ್ ಟಾರ್ ರೋಡಲ್ಲಿ ಹೋಗಬೇಕು. ಒಂದು ಅರ್ಧ ಕಿಲೋಮೀಟರ್ ಅಂದರೆ ಹೆಚ್ಚು ಕಡಿಮೆ 1 ಕಿಲೋಮೀಟ್ರು ಮಣ್ಣಿನ ರೋಡಲ್ಲಿ ಹೋಗಬೇಕು. ಆ ಮಣ್ಣು ರೋಡ್ ತೋರಿಸಿದಲ್ಲ ಅದೇ. ಆ ರೋಡ್ ಕೂಡ ಒಳ್ಳೆ ಎಲ್ಲ ರೀತಿಯ ವೆಹಿಕಲ್ ಹೋಗುತ್ತೆ, ಕಾರು, ಟ್ರಕ್ಕು ಎಲ್ಲ ಕೂಡ ಹೋಗುತ್ತೆ. ಆ ಥರ ರೋಡು. ಸಾಯಿಲ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿರ್ತಕ್ಕಂಥ ಮಣ್ಣುಗಳಲ್ಲಿ ಇದು ಒಂದು. ನಾವು ನೋಡಿರ್ತಕ್ಕಂಥ ಮಣ್ಣುಗಳಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಜಮೀನು ಅಂದರೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಬೋರ್ ಇಲ್ಲ ಆ್ಯಕ್ಚುಲಿ. ಪಕ್ಕದ ಜಮೀನವರು ಬೋರ್ ಇರೋದು, ಅದರಲ್ಲಿ ನೀರು ಬಿಟ್ಕೊಬಿಟ್ಟು ಇವರು ಏನೋ ಬೆಳೆ ಹಾಕಿಬಿಟ್ಟಿದ್ದಾರೆ. 3.5 ಎಕರೆ ಬರುತ್ತೆ ಟೋಟಲ್ ಜಮೀನಿದು. 3.5 ಎಕರೆ ಜಮೀನು, ಒಳ್ಳೆ ಜಮೀನು, ತುಂಬ ಚೆನ್ನಾಗಿದೆ. ಇದರ ರೇಟ್ ಬಂದುಬಿಟ್ಟು 16 ಲಕ್ಷ ಹೇಳ್ತಿದ್ದಾರೆ. ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಅಂದರೆ ಜಾಸ್ತಿ ನೆಗೋಷಿಯಬಲ್ ಇಲ್ಲ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಷ್ಟೇ. 1 ಎಕರೆಗೆ 16 ಲಕ್ಷ ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೋಡಿರಿ, ಆ ಕಾರ್ ಇದೆಯಲ್ಲ ಅದೇ ರೋಡು. ಅಕ್ಕಪಕ್ಕ ಇಲ್ಲೇ ಒಳ್ಳೆ ತೋಟಗಳೆಲ್ಲ. ಜಮೀನು ಮಾತ್ರ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ನೀವೇನು ಬೇಕಾದ್ರೂ ಬೆಳೆ ಬೆಳ್ಕೋಬೋದು. ಒಟ್ಟು ಅಗ್ರಿಕಲ್ಚರ್ ಮಾಡ್ಕೋಬೋದು ಅಷ್ಟೇ. ಇಲ್ಲಿ ಟಾರ್ ರೋಡಿಂದ 1 ಕಿಲೋಮೀಟ್ರ್ ಒಳಗಡೆ ಹೋದರೆ ಈ ಒಂದು ಲ್ಯಾಂಡು ಸಿಗುತ್ತೆ. ನೀವು ಅಗ್ರಿಕಲ್ಚರ್ಗೆ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಯಾರಾದರೂ ಚಿಕ್ಕ ಫಾರ್ಮ್ ಹೌಸ್ ಮಾಡ್ಕೋಬೇಕು, ಅಲ್ಲೊಂದು ಮನೆಗಿನೇ ಮಾಡ್ಕೋಬೇಕು ಅಂತಂದರೆ ಒಳ್ಳೆ ಜಮೀನು ಮಾತ್ರ. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಮಣ್ಣು. ನೀವು ಯಾವ ರೀತಿ ನೋಡಿರಿ, ಒಳ್ಳೆ ನ್ಯೂಟ್ರಿಷಲ್ಲು, ಒಳ್ಳೆ ಪೇಸ್ ಲೆವೆಲ್ ಇರ್ತಕ್ಕಂಥ ಮಣ್ಣಿದು. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.